ನಂದು ಕಣ್ಣಿಂದ ಮೊದಲು ತ್ರಾಸಿತ್ತು ಸರ. ಬಿಸಿಲಾಗಿ ಯಾರ ಮುಖ ಬಂದರೆ ಏನು ಸರಿಯಾಗಿ ಕಾಣಿಸ್ತಿದ್ದಿಲ್ಲ, ಮಂಜು ಆಗ್ತಿತ್ತು, ಮತ್ತು ನೀರು ಬರ್ತಿತ್ತು ಕಣ್ಣಾಗ. ಆಮೇಲೆ ಸ್ವಲ್ಪ ಎದುರುಗಡೆ ಯಾರು ಬಂದರೂ ಸರಿ ಗೊತ್ತಾಗ್ತಿದ್ದಿಲ್ಲ, ನೆಲದಾಗ ಏನೂ ಕಾಣಿಸ್ತಿರಲಿಲ್ಲ. ಈಗ ಆಪ್ರೇಷನ್ ಆಗಿಂದ ಕ್ಲಿಯರ್ ಆಗೈತೆ, ದೂರಿಂದೆಲ್ಲ ಕಾಣಿಸ್ತೈತಿ, ಸಮೀಪದ್ದು ಎಲ್ಲ ಕಾಣಿಸ್ತೈತಿ, ಎಲ್ಲ ಕ್ಲಿಯರ್ ಆಗೈತೆ. ಆಪರೇಷನ್ ಆದ್ಮೇಲೆ ಏನಾದರೂ ಪತ್ತೆ ಮಾಡಕ್ಕೆ ಹೇಳಿದ್ರಾ? ಇಲ್ಲ ರೀ, ಏನು ಪತ್ತೆ ಇಲ್ಲ ರೀ, ಎಲ್ಲ ಊಟ ಮಾಡ್ಬೋದು, ಎಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸ್ವಲ್ಪ ಭಾಳಷ್ಟು ರಿಸ್ಟ್ರಿಕ್ಷನ್ಸ್ ಏನಾದರೂ ಇದ್ದು ನಿಮಗೂ, ಅಂದರೆ ಬಿಸಿಲಿಗೆ ಹೋಗಬೇಡ್ರಿ, ಲೈಟ್ ಒಳಗೆ ಕುಂದಿರಬೇಡ್ರಿ, ಫ್ಯಾನ್ ಹಚ್ಕೊರಿ? ಇಲ್ಲ ರೀ, ಅದನ್ನೇನು ಹೇಳಿಲ್ಲ ರೀ. ಫ್ಯಾನ್ ಹಚ್ಕೋರಿ, ಲೈಟ್ ಒಳಗೆ ಕುಂತ್ರಿ, ಆಮೇಲೆ ಬಿಸಿಲಿಗೆ ಸ್ವಲ್ಪ ಅಡ್ಡಾಡ್ರಿ, ಜಾಸ್ತಿ ಓಡಾಡಬೇಡ್ರಿ. ಸ್ವಲ್ಪ ಕರೆ ಚಶ್ಮಾ ಹಾಕ್ಕೊಂಡು ಮನೆಯಾಗ ಓಡಾಡ್ರಿ. ಬಿಳಿ ಚಶ್ಮಾ ಒಂದು 3-4 ದಿವಸ ಹಾಕೋರಿ, ಆಮೇಲೆ ಕರೆ ಚಶ್ಮಾ ಹಾಕೋರಿ, ಕ್ಲಿಯರ್ ಇರ್ತೈತೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ. ಈಗಿನ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗೈತೆ ಮೇಡಮ್. ಸೊ ಏನು ವ್ಯತ್ಯಾಸ ಅನ್ಸುತ್ತೆ? ಒಂಥರ ಆಪ್ರೇಷನ್ ಭಯ ಅನ್ನಿಸ್ತಿತ್ತು, ಹೆದರಿಕೆ ಅನ್ನಿಸ್ತಿತ್ತು, ಏನು ಪ್ರಾಬ್ಲಮ್ ಇಲ್ಲ. ನನಗೇನು ಕಣ್ಣು ಮುಟ್ಟಿದ್ದು ನಾವು ಗೊತ್ತಾಗಿಲ್ಲ ಮೇಡಮ್. ಕಣ್ಣು ನೋವು ಆಪ್ರೇಷನ್ ಮಾಡಿದ್ದು, ಅವ್ರು ಕಣ್ಣು ಹಿಡಿದಿದ್ದು ಏನು ಆಗೇ ಇಲ್ಲ ಮೇಡಮ್. ಆರಾಮಾಗ್ತೈತೆ ಮೇಡಮ್, ಕ್ಲಿಯರ್ ಆಯಿತು. ಈಗಾದರೆ ಸೂಜಿ ಪೋಣಿಸ್ಬೋದು, ನಾನು ಏನಾರು ಮಾಡ್ಕೋಬೋದು, ಎಲ್ಲ ಕ್ಲಿಯರ್ ಕಾಣಿಸ್ತೈತೆ ಮೇಡಮ್. ಮೊದಲು ಎಲ್ಲ ಮಂಜು ಹೊರಗಿಂದೆಲ್ಲ ಬಿಸಿಲೆಲ್ಲ ಮಂಜು ಯಾರು ಬಂದರೂ ಕಾಣಿಸ್ತಿರಲಿಲ್ಲ, ಒಂಥರ ಮಂಜು ಕಾಣಿಸ್ತಿತ್ತು. ಈಗೆಲ್ಲ ಕ್ಲಿಯರ್ ಆಗೈತೆ ನಾನು, ಸ್ವಚ್ಛ ಕಾಣಿಸ್ತೈತಿ. ಡಾಕ್ಟ್ರು ಭಾಳ ಸಮಾಧಾನಲೇ ಮಾತಾಡಿದ್ರು, ಕ್ಲಿಯರಾಗಿ ಮಾತಾಡ್ತಾರೆ. ನಿನ್ಗೆ ಆರಾಮಿರಮ್ಮ, ಏನಿಲ್ಲ, ನಿನ್ಗೇನು ಸ್ವಚ್ಛ ಆಗಂಗಿಲ್ಲ, ನಾನು ಆಪ್ರೇಷನ್ ಮಾಡ್ತಾ ಇದ್ದೀನಿ, ಆಮೇಲೆ ಏನದು ಲೆನ್ಸ್ ಹಾಕ್ತಾ ಇದ್ದೀನಿ, ಏನಾದ್ರು ಪ್ರಾಬ್ಲಮ್ ಆಗ್ತೈತೇನೋ ಮಾಡ್ತಿದ್ದೇನೆ ಮಾತಾಡ್ಕೊತಾನೆ ಮಾಡಿದ್ದಾರೆ ಮೇಡಮ್. ನನಗೇನು ತ್ರಾಸಾಗಿಲ್ಲ ಮೇಡಮ್. ಅವ್ರು ಕ್ಲಿಯರ್ ಮಾತಾಡ್ರಿ ಮೇಡಮ್, ಸಮಾಧಾನಲೇ ಮಾತಾಡಿ ಎಲ್ಲ ಹೇಳ್ಕೋತ ಹೇಳಿ.